ಈ ಒಂದು 50-60 ವರ್ಷದ ಹಿಂದ ಹಲ್ಲಿಂದ ಡೆಂಟಿಸ್ಟ್ಗಳು ಡಾಕ್ಟರ್ಗಳು ಅಥವಾ ಡೆಂಟಿಸ್ಟ್ ಹಾಸ್ಪಿಟಲ್ ಅವಾಗ ಜಾಸ್ತಿ ಇದ್ವಾ ಏನ್ ಈಗ ಜಾಸ್ತಿ ಅದಾವ? ಈಗ ಜಾಸ್ತಿ ಅವ. ಸೊ ಈಗ ಹಂಗಂದ್ರ ಈಗ ಹಲ್ಲು ಪೇಸ್ಟ್ ನಿಂತ ತಿಕ್ಕೊಳ್ಳೋದ್ರನಿಂತ ನಮ್ ಹಲ್ಲು ಬಹಳ ಗಟ್ಟಿ ಆಗ್ತಿತ್ತು. ಮೊದ್ಲಿಂದೆಲ್ಲ ನಮ್ದೆಲ್ಲಾ ಸಮಸ್ಯೆಗಳು ಹಲ್ಲಿನ ಸಮಸ್ಯೆಗಳು ಹೋಗ್ತಿದ್ವು ಅಂತಂದ್ರ ಇವೆಲ್ಲಾ ಡೆಂಟಿಸ್ಟ್ ಆಸ್ಪತ್ರೆಗಳು ಜಾಸ್ತಿ ಆಗ್ಬೇಕಾಗಿತ್ತ ಕಮ್ಮಿ ಆಗ್ಬೇಕಾಗಿತ್ತ? ಕ್ಯಾಲ್ಸಿಯಂ ಅಂತ ಹೇಳಿ ಅವ್ರು ಏನ್ ಬಳಸ್ತಾರ ಅಂತಂದ್ರ ಬೋನ್ ಎಲುಬೇನ್ ಇರ್ತದಲ್ಲ ಎಲುಬಿನ ಪುಡಿ ಬಳಸ್ತಾರ. ಒಂದು ಬಹಳ ದೊಡ್ಡ ಕೆಮಿಕಲ್ ಏನ್ ಬಳಸ್ತಾರ ಅಂದ್ರೆ ಫ್ಲೋರೈಡ್ ಅಂತ ಹೇಳಿ. ಅದು ನಮ್ಮ ಹಲ್ಲಿನ ಮೇಲೆ ಒಂದ್ ಏನ್ ಪದರ ಇರ್ತದಲ್ಲ ಆ ಪದರ ದಿನೇ ದಿನೇ ನಾವು ಬಳಸ್ದಂಗ್ ಅದು ಸೌಕೋತ್ ಬರ್ತದ. ಪೇಸ್ಟ್ ಮಾತ್ರ ಬಳಸಬಾರ್ದು. ಇಲ್ಲಿ ಸ್ವದೇಶಿ ವಿದೇಶಿ ಅಲ್ಲಿ ಸಿಗೋದು ಇಲ್ಲಿ ಸಿಗೋದು ಅಂತಲ್ಲ, ಎಲ್ಲೇ ಸಿಗ್ಲಿ ಯಾವದೇ ಇರ್ಲಿ ಪೇಸ್ಟ್ ಮಾತ್ರ ಬಳಸಬಾರ್ದು. ಹಲ್ ತಿಕ್ಕೋಲಿಕ್ ಏನ್ ಬೇಕಂಗಿದ್ರ ಹಲ್ ಯಾವ್ದ್ಯಾವ್ದ್ರಿಂದ ಹಲ್ ತಿಕ್ಕೋಬೋದು ಹೇಳ್ರಿ. ತಿಂಗಳಿಗೆ ಒಂದು 3-4 ಜನ ಹರ ಅಂತಂದ್ರ ಕನಿಷ್ಠ 100-150 ರೂಪಾಯಿ ಪೇಸ್ಟ್ ಮೇಲೆ ಹೋಗ್ತದೆ. ಅದೇ 100-150 ರೂಪಾಯಿ ನಾವು ಬಳಸಿ ಇದ್ದಿಲ್ ನಿಂತ ನಮ್ಮ ಮನೆಗೆ ಮಾಡ್ಕೊಂಡ್ವಿ ಅಂದ್ರೆ 1 ವರ್ಷ ಪೂರ್ತಿ ಆಗುವಂತ ದಂತ ಮಂಜ ನಾವು ಮನೆಗೆ ಮಾಡ್ಕೋಬಹುದು. ಮತ್ ಅದ್ರ ನಿಂತ ಹಲ್ಲಿಗೆ ಯಾವುದೇ ತರದ ಹಾನಿ ಇಲ್ಲ. ಒಂದು ಆಕ್ಟಿವಿಟಿ ಮಾಡಮಿ. ಅದಕ್ಕಿಂತ ಮೊದಲು ಬೆಳಿಗ್ಗೆ ಎದ್ದ ತಕ್ಷಣ ಎಲ್ರು ಏನ್ ಮಾಡ್ತೀವಿ? ಕೈ ಎತ್ತಿ ಬ್ರಷ್ ಮಾಡ್ತೀವಿ, ಹೌದಾ? ಅಂದ್ರೆ ಹ್ಯಾಂಗ್ ಬ್ರಷ್ ಮಾಡ್ತೀವಿ? ಎದರಿಂದ ಬ್ರಷ್ ಮಾಡ್ತೀವಿ? ಪೇಸ್ಟ್ ಇಂದ ಬ್ರಷ್ ಮಾಡ್ತೀವಿ. ಈಗ ಪೇಸ್ಟ್ ಬಂದ್ ಎಷ್ಟು ವರ್ಷ ಆಯ್ತು ಅಂದಾಜು? ಎಷ್ಟು ವರ್ಷ ಆಗಿರ್ಬೋದು? ಒಂದು 50-60 ವರ್ಷದಿಂದ ಪೇಸ್ಟ್ ಬಂದು. ಪೇಸ್ಟ್ ಬರಕ್ಕಿಂತ ಮೊದ್ಲು ಏನಿತ್ತು? ನೀಮ್ ಕಡ್ಡಿ, ಮತ್ತ ಆಯುರ್ವೇದ ಚೂರ್ಣ, ಮತ್ತ ಕರ್ಕ, ಕೋಲ್. ಮತ್ತ ಈಗ ಇದು ಎದಕ್ ಬಿಟ್ವಿ ನಾವು? ಕರ್ಕ, ನೀಮ್ ಕಡ್ಡಿ ಇವೆಲ್ಲ ಎದಕ್ ಬಿಟ್ವಿ? ಅಲ್ಲ, ಪೇಸ್ಟ್ ಬಂತ ಖರೆ, ಇದು ಬಿಟ್ಟು ನಾವು ಪೇಸ್ಟಿಗೆ ಎದಕ್ ಬಂದ್ವಿ? ಇದು ಬಿಡ್ಲಿಕ್ಕೆ ಏನ್ ಕಾರಣ? ಮತ್ತ ಅಡ್ವರ್ಟೈಸ್ಮೆಂಟ್, ಮತ್ತ ಮತ್ತ ನೀಮ್ ಅದೆಲ್ಲ ನಾವು ಪೇಸ್ಟ್ ಒಳಗೆ ಇರ್ತಾವ ಅಂತ ತಿಳ್ಕೊಂಡಿವಿ. ಅದು ಬಿಟ್ಟು ಅವೆಲ್ಲ ಕಹಿ ಇರ್ತಿದ್ವು. ಮತ್ತ ಅವೆಲ್ಲ ಸ್ವಲ್ಪ ಹೊಲ್ಸ್ ಕಾಣಿಸ್ತೈತಲ್ಲ ಇದ್ದಿಲ್ ನಿಂತ ತಿಕ್ಕೊಳ್ಳೋದು. ಮತ್ತ ಅವೆಲ್ಲ ಹೊಲ್ಸ್ ಅಂತ ಹೇಳಿ ನಮ್ ತಲೆ ಹಾಕ್ಬಿಟ್ರ. ಮತ್ತ ಅವೆಲ್ಲ ಹೊಲ್ಸ್ ಒಂದಾಯ್ತು. ಅದು ಬಿಟ್ರೆ ಇನ್ನೊಂದಂತಂದ್ರ ಅವೆಲ್ಲ ಹಿಂಗ್ ಹಳ್ಳಿ ಮಂದಿ ಹೊಲ್ಸ್ ಮಂದಿ ಮಾಡ್ತಾರ ಅಂತ ಹೇಳಿ ಇದು ನಮ್ ತಲೆ ಹಾಕ್ಬಿಟ್ರ. ಅಂದ್ರೆ ಅದೇನು ಬುದ್ಧಿ ಇರ್ಲಾರ್ದವ್ರು ಮಾಡುವಂಥದ್ದು ಅಂತ ಹೇಳಿ ತಲೆ ಹಾಕ್ಬಿಟ್ರ, ಹೌದಾ? ಈ ಒಂದು 50-60 ವರ್ಷದ ಹಿಂದ ಹಲ್ಲಿಂದ ಡೆಂಟಿಸ್ಟ್ಗಳು ಡಾಕ್ಟರ್ಗಳು ಅಥವಾ ಡೆಂಟಿಸ್ಟ್ ಹಾಸ್ಪಿಟಲ್ ಅವಾಗ ಜಾಸ್ತಿ ಇದ್ವಾ ಏನ್ ಈಗ ಜಾಸ್ತಿ ಅದಾವ? ಈಗ ಜಾಸ್ತಿ ಅವ. ಸೊ ಈಗ ಹಂಗಂದ್ರ ಈಗ ಹಲ್ಲು ಅಂದ್ರ ಪೇಸ್ಟ್ ನಿಂತ ತಿಕ್ಕೊಳ್ಳೋದ್ರನಿಂತ ನಮ್ ಹಲ್ಲು ಬಹಳ ಗಟ್ಟಿ ಆಗ್ತಿತ್ತು. ಮೊದ್ಲಿಂದೆಲ್ಲ ನಮ್ದೆಲ್ಲಾ ಸಮಸ್ಯೆಗಳು ಹಲ್ಲಿನ ಸಮಸ್ಯೆಗಳು ಹೋಗ್ತಿದ್ವು ಅಂತಂದ್ರ ಇವೆಲ್ಲಾ ಡೆಂಟಿಸ್ಟ್ ಆಸ್ಪತ್ರೆಗಳು ಜಾಸ್ತಿ ಆಗ್ಬೇಕಾಗಿತ್ತ ಕಮ್ಮಿ ಆಗ್ಬೇಕಾಗಿತ್ತ? ಕಮ್ಮಿ ಆಗ್ಬೇಕಾಗಿತ್ತು. ಮತ್ತೆ ಅವೆಲ್ಲ ಮತ್ತೆ ಜಾಸ್ತಿ ಆಗ್ಲತ್ತ ಅಂದ್ರ ಅದ್ರ ಅರ್ಥ ಏನು? ನಮ್ಮ ಹಲ್ಲು ಮೊದ್ಲಿನ್ಕಿಂತ ಗಟ್ಟಿ ಆಗ್ಲತ್ತ ಅಂತ ಅರ್ಥನೋ ಅಥವಾ ಅದು ಮತ್ತಿಷ್ಟು ಹಾಳಾಗ್ಲತ್ತ ಅಂತ ಅರ್ಥನೋ? ನಮ್ದು ಹಲ್ಲು ಮೊದ್ಲಿನ್ಗಿಂತ ಹಾಳಾಗ್ಲತ್ತದೋ ಅಥವಾ ಮೊದ್ಲಿನ್ಕಿಂತ ಬಹಳ ಸ್ಟ್ರಾಂಗ್ ಹಾಕೋತ್ ನಡ್ದದ? ಹಾಳಾಕೋಂತ ನಡ್ದಿದ್ದು, ಹೌದಾ? ಈಗ ಉದಾಹರಣೆಗೆ ಪೇಸ್ಟ್, ಯಾವದೇ ಪೇಸ್ಟ್ ಇರ್ಲಿ, ಈಗ ಪೇಸ್ಟ್ ಕೆಳಗ ಏನ್ ಬರ್ದಾರ? ಯಾರೇ ಓದಿರೇನಾದ್ರ ಹಿಂದೆ ಏನ್ ಬರ್ದಾರ ಅಂತ ಹೇಳ? ಇಲ್ಲ ಇಂಗ್ರೀಡಿಯೆಂಟ್ಸ್ ಅಲ್ಲ, ಮತ್ತೆ ಕೆಲವೊಂದು ನೋಟ್ ಬರ್ದಾರ. ಏನಂತಂದ್ರ ನೋಡ್ರಿ, ಚಿಲ್ಡ್ರನ್ ಅಂಡರ್ 6 years of age should have adult supervision and use only a pea-sized amount. Do not swallow. ಅಂದ್ರ ಸಣ್ಣ ಮಕ್ಕಳು ಅಂದ್ರ 6 ವರ್ಷದ ಒಳಗಿನ ಮಕ್ಕಳು ಅದನ್ನ ಯಾವುದೇ ಕಾರಣಕ್ಕೂ ನುಂಗಬಾರ್ದು. ಮತ್ ಅವ್ರೇನದ ದೊಡ್ಡೋರು ಅವ್ರ ಜೊತೆಗೆ ಇದ್ದು ಅವ್ರದ್ದು ಇದ್ರೊಳಗೆ ಮಾತ್ರ ಅದು ಹಲ್ ತಿಕ್ಕೋಬೇಕು. ಮತ್ ಇಷ್ಟೇ ಹಾಕೋಬೇಕು ಅಂತ ಬರ್ದಾರ. ಇಷ್ಟೇ ಒಂದ್ ಜೋಳದ ಕಾಳು ಇರ್ತದಿಲ್ಲ, ಜೋಳದ ಕಾಳಿನಷ್ಟು ಅವ್ರು ಬರ್ದಾರ ಅದು ಅಷ್ಟೇ ಹಾಕೋಬೇಕಂತ ಹೇಳಿ. ಅದೇ ಎದಕ್ ಬರ್ದಾರ ಗೊತ್ತು? ಒಂದ್ಸಲಿ ಪೇಸ್ಟ್ ಒಳಗೆ ಏನೇನ್ ಹಾಕ್ತಾರ ಗೊತ್ತದ? ಆಯ್ತು, ಈಗ ನಾವು ಪೇಸ್ಟ್ ಎದಕ್ ಹಲ್ ತಿಕ್ಕೋತೀವಿ ಹೇಳ್ರಿ? ಹಲ್ ಸ್ವಚ್ಛ ಆಗ್ತಾವ ಅಂತ ತಿಕ್ಕೋತೀವಿ. ಉದಾಹರಣೆಗೆ ಬುರುಗ್ ಬರ್ತದ, ಈಗ ನಾವು ಬುರುಗ್ ಬರ್ತದ ಅಂತ ಹೇಳಿ ಹಲ್ ತಿಕ್ಕೋತೀವಿ. ಅಂದ್ರೆ ಈಗ ಮೊನ್ನೆ ಹೇಳಿದ್ರ ಅವ್ರು ಸಾಬೂನದೆಲ್ಲ ಹೇಳ್ಬೇಕಾದ್ರ ಈಗ ಸಾಬೂನ್ ಹಚ್ಚಿ ನಾವು ಮೈ ತಕೊಂಡ ಹೆಂಗ ಮೈ ಸ್ವಚ್ಛ ಆಯ್ತು ಅಂತ ಹೇಳಿ ಒಂದು ಫೀಲ್ ಬರ್ತದ, ಅದೇ ತರ ಬಾಯಾಗ ಪೇಸ್ಟ್ ಹಾಕೊಂಡ್ ತಿಕ್ಕೊಂಡಾಗ ಬುರುಗ್ ಬರ್ತದ, ಹಲ್ ಸ್ವಚ್ಛ ಆಯ್ತು ಅಂತ ಹೇಳಿ ನಮ್ಗೆ ತಲೆಗೆ ಬರ್ತದ, ಹೌದಾ?
ಈ ಬುರುಗ್ ನಿಂತೆ ಹಲ್ ಸ್ವಚ್ಛ ಆಗ್ತದ ಅಂತ ಹೇಳಿ ನಮ್ಗೇನ್ ಹಿಂಗ್ ತಲೆಯಾಗ ಬಂದದಲ್ಲ, ಹಂಗಂದ್ರ ನಾವು ಸಾಬೂನ ಶಾಂಪೂ ನಿಂತ ಹಲ್ ತಿಕ್ಕೋಬೋದಲ್ಲ, ಸಾಬೂನ್ಲೆ ತಿಕ್ಕೋತೇನೆ. ಹಾ ಬರ್ಲಾ? ಯಾಕ ಬರ್ಲಾ? ಹಾ ಅಂದ್ರ ಸಣ್ಣ ಸಣ್ಣ ಪೀಸ್ ಸಾಬೂನ್ ಮಾಡ್ಕೊಟ್ರ ನೀ ಹಲ್ ತಿಕ್ಕೋತಿ, ಹೌದಾ? ಹಾ ತಿಕ್ಕೋತಿ ತಿಕ್ಕೋಲಿಕ್ ಬರ್ತದ ಸಾಬೂನ್ಲೆ ಶಾಂಪೂಲೆ? ಹ ಎದಕ್ ಬರ್ಲಾ? ಆದ್ರ ಬಹಳಷ್ಟು ಕೆಮಿಕಲ್ಸ್ ಪೇಸ್ಟ್ ಒಳಗೆ ಏನ್ ಬಳಸ್ತಾರಲ್ಲ ಅದೆಲ್ಲಾನು ಸೋಪ್ ಶಾಂಪೂ ಒಳಗೆ ಬಳಸ್ತಾರ. ಸೋಪ್ ಶಾಂಪೂ ಒಳಗೆ ಬಳಸುವಂತ ಸಾಕಷ್ಟು ಕೆಮಿಕಲ್ಸ್ ಇದೇ ಪೇಸ್ಟ್ ಒಳಗೆ ಬಳಸ್ತಾರೆ, ಯಾವುದೇ ಪೇಸ್ಟ್ ತಗೊಂಡ್ರು ಕೂಡ. ಈಗ ಅದ್ರೊಳಗೆ ಕೆಲವೊಂದು ಈಗೇನೇನು ಬುರುಗ್ ಬರ್ತದಲ್ಲ, ನೀವು ಸಾಬೂನ್ ತಗೊಳ್ರಿ, ಶಾಂಪೂ ತಗೊಳ್ರಿ, ಮತ್ ಬೇರೆ ಏನೇ ಬುರುಗ್ ಬರುವಂತ ವಸ್ತು ಇರ್ಲಿ, ಅದ್ರೊಳಗೆ ಏನ್ ಬಳಸ್ತಾರಂದ್ರ SLS, ಸೋಡಿಯಂ ಲಾರೆಲ್ ಸಲ್ಫೇಟ್, ಅದೇ ಕೆಮಿಕಲ್ ಏನದ ಮತ್ ಪೇಸ್ಟ್ ಒಳಗ್ನು ಬಳಸ್ತಾರ. ಮತ್ತ ಇದ್ರೊಳಗೆ ಇನ್ನೊಂದ್ ಏನ್ ಬಳಸ್ತಾರಂತಂದ್ರ ಈಗಿರುವಂತ ಅತಿ ಹೆಚ್ಚಿನ ಪೇಸ್ಟ್ಗಳೊಳಗೆ ಬಳಸ್ತಾರ ಏನು, ಕ್ಯಾಲ್ಸಿಯಂ. ನಿಮ್ಮ ಪೇಸ್ಟ್ ನಲ್ಲಿ ಕ್ಯಾಲ್ಸಿಯಂ ಇದೆಯಾ, ನಿಮ್ಮ ಪೇಸ್ಟ್ ನಲ್ಲಿ ಲವಂಗ್ ಇದೆಯಾ, ನಿಮ್ಮ ಪೇಸ್ಟ್ ಅದು ಇದೆಯಾ ಇದು ಇದೆಯಾ ಅಂತ ಕೇಳ್ತಾರ, ಹೌದಾ? ಕ್ಯಾಲ್ಸಿಯಂ ಅಂತ ಹೇಳಿ ಅವ್ರು ಏನ್ ಬಳಸ್ತಾರಂತಂದ್ರ ಬೋನ್, ಎಲುಬೇನ್ ಇರ್ತದಲ್ಲ, ಎಲುಬಿನ ಪುಡಿ ಬಳಸ್ತಾರ. ನೀವು ಮತ್ತೆ ನೀವು ಗೂಗಲ್ ಮಾಡಿ ನೋಡ್ರಿ, ಚಾಟ್ GPT ಏನು ಮಾಡಿ ನೋಡ್ರಿ, ಅದ್ರೊಳಗೆ ನಿಮ್ಗೆ ಗೊತ್ತಾಗ್ತದ. ಇದೇನ್ ಬೋನ್ ಇರ್ತದಲ್ಲ, ಬೋನ್ ಆಶ್ ಅಂತ ಕರೀತಾರ, ಮತ್ತೆ ಕ್ಯಾಲ್ಸಿಯಂ ಫಾಸ್ಫರೇಟ್ ಅಂತ ಕರೀತಾರ. ಇದನ್ನೆಲ್ಲ ಇದ್ರೊಳಗ ಬಳಸ್ತಾರ. ಮತ್ ಇನ್ನೊಂದ್ ಏನ್ ಬಳಸ್ತಾರ ಅಂದ್ರೆ ಗ್ಲಿಸರಿನ್ ಅಂತ ಬಳಸ್ತಾರ. ಅದನ್ನು ಏನದ, ಮ್ಯಾಕ್ಸಿಮಮ್ ಇರುವಂತ ಎಲ್ಲಾ ಗ್ಲಿಸರಿನ್ ಪ್ರಾಣಿ ಜನ್ಯ ನಿಂತೆ ಬಂದಿದ್ದು, ಪ್ರಾಣಿ ಕೊಬ್ಬಿನಿಂತಾನೆ ತಯಾರಿಸಿದ್ದು ಗ್ಲಿಸರಿನ್ ಅಂತ ಹೇಳಿ. ಮತ್ ಅದು ಬಿಟ್ಟು ಮತ್ತೇನ್ ಬಳಸ್ತಾರ, ಸೋಡಿಯಂ ಸ್ಯಾಚುರಿನ್ ಅಂತ ಬಳಸ್ತಾರ. ಅದು ಎದ್ರ ಸಲುವಾಗಿ ಅಂತಂದ್ರ ಪೇಸ್ಟಿನ ಟೇಸ್ಟ್ ಹೆಂಗಿರ್ತದ, ಚಲೋ ಇರ್ತದಲ್ಲ, ಇನ್ನೊಂದ್ ಸ್ವಲ್ಪ ತಿನ್ಬೇಕು ಅನಸ್ತ. ಆ ಟೇಸ್ಟ್ ಜಾಸ್ತಿ ಬರೋ ಸಲುವಾಗಿ ಅದನ್ನ ಬಳಸ್ತಾರ. ಅದರಿಂದ ಏನಾಗ್ತದ, ಹೊಟ್ಟಿ ಹಾಳಾಗ್ತದ, ಹೊಟ್ಟಿ ಸಮಸ್ಯೆಗಳು ಮೊದ್ಲಿನ್ಕಿಂತ ಜಾಸ್ತಿ ಆಗ್ಲತ್ತಾವಿಲ್ಲ. ಅದಕ್ಕೇನದ ಒಂದು ಕಾರಣ ಪೇಸ್ಟ್ ಕೂಡ ಅದ. ಮತ್ತ ಇದೆಲ್ಲಕ್ಕಿಂತ ಇನ್ನೊಂದು ಬಹಳ ದೊಡ್ಡ ಕೆಮಿಕಲ್ ಏನ್ ಬಳಸ್ತಾರ ಅಂದ್ರೆ ಫ್ಲೋರೈಡ್ ಅಂತ ಹೇಳಿ. ಅದು ನಮ್ಮ ಹಲ್ಲಿನ ಮ್ಯಾಲೆ ಒಂದ್ ಏನ್ ಪದರ ಇರ್ತದಲ್ಲ, ಆ ಪದರ ದಿನೇ ನಾವು ಬಳಸ್ದಂಗ್ ಅದು ಸೌಕೋತ್ ಬರ್ತದ, ಗೊತ್ತಾಯ್ತಾ? ಸೊ ಹಂಗಾಗಿ ನಾವು ಯಾವುದೇ ಕಾರಣಕ್ಕೂ ಪೇಸ್ಟ್ ಮಾತ್ರ ಬಳಸಬಾರ್ದು. ಇಲ್ಲಿ ಸ್ವದೇಶಿ ವಿದೇಶಿ ಅಲ್ಲಿ ಸಿಗೋದು ಇಲ್ಲಿ ಸಿಗೋದು ಅಂತಲ್ಲ, ಎಲ್ಲೇ ಸಿಗ್ಲಿ ಯಾವುದೇ ಇರ್ಲಿ ಪೇಸ್ಟ್ ಮಾತ್ರ ಬಳಸಬಾರ್ದು. ಹಲ್ ತಿಕ್ಕೋಲಿಕ್ ಏನ್ ಬೇಕಂಗಿದ್ರ ಹಲ್ ಯಾವ್ದಾವ್ದ್ರ ನಿಂತ ಹಲ್ ತಿಕ್ಕೋಬಹುದು ಹೇಳ್ರಿ. ಉಪ್ಪು ಮತ್ತೆ ಟರ್ಮರಿಕ್ ಪೌಡರ್ ಮಿಕ್ಸ್ ಮಾಡಿ ತಿಕ್ಕೋಬಹುದು. ನಿಂಬೆಹಣ್ಣಿನ ಸಪ್ಪಿ ತಿಕ್ಕೋಬಹುದು. ಕೂಡು ಬೇವಿನ ಕಡ್ಡಿನ ಹಲ್ ತಿಕ್ಕೋಬಹುದು. ಮತ್ತ ಇದ್ದಲಿಂದ ಹಲ್ ತಿಕ್ಕೋಬಹುದು. ಮತ್ತ ಆಯ್ತಂತ ಮುಂಚೆ ಇಡ್ಲಿ. ಮತ್ತ ಸೀತಾಫಲ್ ಸೀತಾಫಲ್ ಎಲಿ ಇರ್ತಲ್ಲ, ಆ ಎಲಿ ನಿಂತನು ಹಲ್ ತಿಕ್ಕೋಬಹುದು. ಬಬುಲ್ ಗಿಡ ಇರ್ತದ, ಬಬುಲ್ ಕಂಟಿ ಗಿಡ ಇರ್ತದಲ್ಲ, ಬಬ್ಲಿ ಗಿಡ ಅಂತಾರಲ್ಲ, ಅದ್ರ ಕಡ್ಡಿಯಿಂದ ಹಲ್ ತಿಕ್ಕೋಬಹುದು. ಮಾವಿನಕಾಯಿ ಎಲಿ ಇರ್ತದ, ಮಾವಿನಕಾಯಿ ಎಲಿ ನಿಂತ ಕೂಡ ಹಲ್ ತಿಕ್ಕೋಬಹುದು. ಹಿಂಗ ನೂರಾರು ವಿಧಾನಗಳವ ಹಲ್ ತಿಕ್ಕೊಳ್ಳೋದು. ಈಗ ಅದ್ರಾಗ ಒಂದು ಇದ್ದಿಲಿ ನಿಂತ ಮಾಡೋಂತ ದಂತ ಮಂಜನ್ ಯಾರನ್ನೂ ನಮ್ಮ ಮನ್ಯಾಗ ಆರಾಮಾಗಿ ಮಾಡ್ಕೋಬಹುದು. ಈಗ ಒಂದು ಪೇಸ್ಟಿಗೆ ನಾವು ಒಂದು ಮನಿಯೊಳಗೆ ಕನಿಷ್ಠ ಎಷ್ಟು ರೂಪಾಯಿ ಖರ್ಚು ಮಾಡ್ತೀವಿ? ಒಂದು ತಿಂಗಳಿಗೆ 3 ರಿಂದ 4 ಜನ ಹರ ಅಂತಂದ್ರ ಕನಿಷ್ಠ 100 ರಿಂದ 150 ರೂಪಾಯಿ ಪೇಸ್ಟ್ ಮೇಲೆ ಹೋಗ್ತದೆ. ಅದೇ 100 ರಿಂದ 150 ರೂಪಾಯಿ ನಾವು ಬಳಸಿ ಇದ್ದಿಲ್ ನಿಂತ ನಮ್ಮ ಮನೆಗೆ ಮಾಡ್ಕೊಂಡ್ವಿ ಅಂದ್ರೆ 1 ವರ್ಷ ಪೂರ್ತಿ ಆಗುವಂತ ದಂತ ಮಂಜ ನಾವು ಮನೆಗೆ ಮಾಡ್ಕೋಬಹುದು. ಮತ್ ಅದ್ರ ನಿಂತ ಹಲ್ಲಿಗೆ ಯಾವುದೇ ತರದ ಹಾನಿ ಇಲ್ಲ. ಮತ್ ಅದೇನದ, ನಮ್ದು ಬೆರಳಿಂತಾನೆ ತಿಕ್ಕೊಳ್ಳೋದ್ರಿಂದ ನಮ್ದು ವಸಡಿ ಕೂಡ ಬಹಳ ಗಟ್ಟಿ ಆಗ್ತದೆ. ಏನು ಆಗಲ್ಲ. ಅಕಸ್ಮಾತ್ ನಾವು ಹಲ್ ತಿಕ್ಕೋಬೇಕಾದ್ರ ಅದು ಇಡ್ಲಿ ಪುಡಿ ಹೊಟ್ಟಿ ಒಳಗೆ ಹೋಯ್ತು ಅಂತ ಇಟ್ಕೋರಿ. ಹೊಟ್ಟಿ ಒಳಗ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಏನ್ ಇರ್ತಾವಲ್ಲ, ಅದು ಮೋಷನ್ ಮುಖಾಂತರ ಮತ್ತೆ ಹೊರಗಡೆ ಹೋಗ್ತಾವ. ಅಂದ್ರಿಂದ ಅದು ನೀವು ಅಕಸ್ಮಾತ್ ನುಂಗದ್ರಂದ್ರೂ ಏನು ಸಮಸ್ಯೆ ಇಲ್ಲ. ಗೊತ್ತಾಯ್ತಾ? ಇವೆಲ್ಲ ಏನು, ಈ ಆಕ್ಟಿವೇಟೆಡ್ ಚಾರ್ಕೋಲ್ ಅಂತ ಹೇಳ್ತಾರ. ಇವೆಲ್ಲ ಚಾರ್ಕೋಲ್ ಅಂತಂದ್ರೆ ಇದ್ದಿಲು.
ಇದ್ದಿಲಿಂತ ಬಳಸುವಂತ ದಂತ ಮಂಜನ್. ಈಗ ಎಲ್ಲರೂ ಇದ್ದಿಲಿಂತ ದಂತ ಮಂಜನ್ ಹೆಂಗ್ ಮನೆಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡಮಿ. 100-150 ರೂಪಾಯಿ ಒಳಗೆ ನಮ್ದು ವರ್ಷಕ್ಕೆ ಆಗುವಂತ ದಂತ ಮಂಜನ್ ನಾವು ಮನೆಗೆ ಮಾಡ್ಕೋಬಹುದು. ಹಾ ಗುಡ್, ಅವ್ರ ಮನೆ ಮಾಡ್ತಾರಂತ ನೋಡ್ರಿ, ಬಳಸ್ಬೇಕು ದಿನ. ಈಗ ಏನೇನ್ ಬೇಕು ಅಂತಂದ್ರ ಏನೇನ್ ಬೇಕಂತ ಹೇಳಿ ಒಂದ್ಸಲ ಬರ್ಕೋರಿ. ಇದ್ದಿಲ್ ಪುಡಿ ಈ ಒಂದು 100 ಗ್ರಾಮಿಗೆ ಎಷ್ಟು ಬೇಕಂತ ಅದು ಒಂದ್ಸಲ ಬರ್ಕೊಳ್ಳೋಣ. ಅದ್ರ ಪ್ರಕಾರ ನೀವು ಮನ್ಯಾಗ ಜಾಸ್ತಿ ಬೇಕಾದ್ರೆ 1 kg ಲೆಕ್ಕಕ್ಕೂ ಮಾಡ್ಕೋಬಹುದು, 50 ಗ್ರಾಮ್ ಲೆಕ್ಕಕ್ಕೂ ಮಾಡ್ಕೋಬಹುದು. 100 ಗ್ರಾಮ್ ಇದ್ದಿಲು ಪುಡಿ. ಇದ್ದಿಲು ಯಾವುದೇ ಏನದ ಕಟ್ಟಿಗೆದ ಇದ್ದಿಲುನು ಬಳಸ್ಬೋದು, ಅಥವಾ ಆಕಳ ಕುಳ್ಳು ಇರ್ತದಲ್ಲ ಆ ಕುಳ್ಳಿನ ಇದ್ದಿಲುನು ಬಳಸ್ಬೋದು. ಈಗ ಯಾರ್ಯಾರ ಹತ್ರ ಕಾಪಿ ಅದಾವ್ರು ಬರ್ಕೊಳ್ರಿ, ಆಮೇಲೆ ಉಳ್ದವ್ರು ಅದನ್ನ ಕಾಪಿ ಮಾಡ್ರಿ. 100 ಗ್ರಾಮ್ 100 ಗ್ರಾಮ್ ಇದ್ದಿಲಿನ ಪುಡಿ, 15-20 ಗ್ರಾಮ್ ಉಪ್ಪು, ಸೈಂಧವ ಲವಣ, 15-20 ಗ್ರಾಮ್, ಒಂದು 4-5 ಗ್ರಾಮ ಲವಂಗದ ಪುಡಿ, ಲವಂಗ ಇರ್ತದಲ್ಲ ಅದ್ರ ಪುಡಿ, ಕ್ಲೋವ್, ಲವಂಗ ಅಂದ್ರೆ ಕ್ಲೋವ್. ಮತ್ತೇನಂತಂದ್ರೆ ಒಂದು 10 ಅಥವಾ 15 ಹನಿ ಅಮೃತಧಾರ, 15 ಡ್ರಾಪ್ಸ್ ಅಮೃತಧಾರ. ಅಮೃತಧಾರ ಅಂತಂದ್ರೆ ಪಚ್ಚ ಕರ್ಪೂರ, ಅಜ್ವೈನ್ ಸತ್ವ ಅಂತ ಬರ್ತದೆ, ಅಜ್ವೈನ್ ಸತ್ವ, ಪುದೀನ ಸತ್ವ, ಆ ಮೂರನ್ನ ಕಲಸಿದ್ದು. ಅಥವಾ ನಾವು ಮನೆಗೆ ಇದನ್ನು ಮಾಡ್ಕೋಬಹುದು ಅಂತಂದ್ರ ಪುದೀನ ಎಲೆ ಒಣಗಿಸಿದ್ದು ಅದೊಂದು ಸ್ವಲ್ಪ, ಅಜ್ವೈನ್ ಒಂದ್ ಸ್ವಲ್ಪ, ಮತ್ತೆ ಪಚ್ಚ ಕರ್ಪೂರ, ಇದಿಷ್ಟು ಕಲಸಿ ನಾವು ಇಟ್ವಿ ಅಂತಂದ್ರ ನಮ್ಗೆ ಬೇಕಾದಂತ ಫಸ್ಟ್ ಕ್ಲಾಸ್ ದಂತ ಮಂಜನ್ ರೆಡಿ ಆಗ್ತದೆ. ಈಗ ಎಲ್ಲರೂ ಮಾಡಿ ನೋಡೋಣ.